ವಾಸವಿ ಕನ್ಯಕಾ ಪರಮೇಶ್ವರಿ ಹಿಂದೂ ದೇವತೆಯಾಗಿದ್ದು ಪ್ರಾಥಮಿಕವಾಗಿ ಆಂಧ್ರಪ್ರದೇಶದ ಕೋಮಟಿ ಸಮುದಾಯದಿಂದ ಪೂಜಿಸಲ್ಪಡುತ್ತಾರೆ. ಆಕೆಯನ್ನು ಪ್ರಾಥಮಿಕವಾಗಿ ಆಕೆಯ ಅನುಯಾಯಿಗಳು ಪಾರ್ವತಿಯ ಕನ್ಯೆಯ ರೂಪವೆಂದು ಗುರುತಿಸುತ್ತಾರೆ ಮತ್ತು ಕೆಲವೊಮ್ಮೆ ವೈಷ್ಣವ ಸಂಪ್ರದಾಯದಲ್ಲಿ ಲಕ್ಷ್ಮಿಯ ರೂಪವೆಂದು ಗುರುತಿಸುತ್ತಾರೆ. ಕೋಮಟಿ ಸಮುದಾಯದ ಸದಸ್ಯರು ಹಾಗೆಯೇ ಆರ್ಯ ವೈಶ್ಯ, ಕಳಿಂಗ ವೈಶ್ಯ, ಅರವ ವೈಶ್ಯ, ಮರಾಠಿ ವೈಶ್ಯ, ಬೆರಿ ವೈಶ್ಯ ಮತ್ತು ತ್ರಿವರ್ಣಿಕ ವೈಶ್ಯ ಸಮುದಾಯಗಳಿಂದ ಆಕೆಯನ್ನು ಕುಲದೇವತೆ ಎಂದು ಪರಿಗಣಿಸಲಾಗಿದೆ ಎಂದು ವಾಸವಿ ಪುರಾಣದ ವಿವಿಧ ಆವೃತ್ತಿಗಳಲ್ಲಿ ಬರೆಯಲಾಗಿದೆ. ಜೈನ ಕೋಮಟಿಯರು ಅವಳನ್ನು ಶಾಂತಿ ಮಠ ವಾಸವಿ ಎಂದು ಪೂಜಿಸುತ್ತಾರೆ. ಅವರು ಎಲ್ಲ ಮಾನವಕುಲದ ಪ್ರಯೋಜನಕ್ಕಾಗಿ ಅಹಿಂಸೆಯನ್ನು ಉತ್ತೇಜಿಸಿದರು ಮತ್ತು ಶಾಂತಿಯುತ ಮಾರ್ಗಗಳ ಮೂಲಕ ಯುದ್ಧ ಮತ್ತು ಪ್ರಾಣಹಾನಿಯನ್ನು ತಪ್ಪಿಸಿದರು. ಕಥೆ ವಾಸವಿಯ ದಂತಕಥೆಯ ಯಾವುದೇ ಅಧಿಕೃತ ಆವೃತ್ತಿಯಿಲ್ಲ ಮತ್ತು ಕೋಮಟಿ ಮತ್ತು ಕೋಮಟಿಯೇತರ ವರ್ಗಗಳ ನಡುವೆ ವಿಭಿನ್ನ ಆವೃತ್ತಿಗಳು ಅಸ್ತಿತ್ವದಲ್ಲಿವೆ. ಬಾಡ್ಗಳು ಹಾಡುವ ಮೌಖಿಕ ಖಾತೆಗಳು ಪ್ರದೇಶಗಳು, ಧಾರ್ಮಿಕ ಪಂಥಗಳು, ಜಾತಿಗಳು ಮತ್ತು ಉಪಜಾತಿಗಳ ನಡುವೆ ಬದಲಾಗುತ್ತವೆ. ದಂತಕಥೆಯ ಪ್ರಕಾರ ವಿಷ್ಣುವರ್ಧನ ಎಂಬ ಪ್ರಬಲ ಚಾಲುಕ್ಯ ರಾಜನು 11ನೇ ಶತಮಾನದಲ್ಲಿ ಆಂಧ್ರವನ್ನು ಆಳಿದನು. ಈ ಅವಧಿಯಲ್ಲಿ ಕುಸುಮ ಶ್ರೇಷ್ಠಿ ಎಂಬ ಪ್ರಮುಖ ವೈಶ್ಯರು ರಾಜನ ಡೊಮೈನ್ ಅಡಿಯಲ್ಲಿ ಪೆನುಗೊಂಡದಲ್ಲಿ ವಾಸಿಸುತ್ತಿದ್ದರು. ಅವನ ಬುದ್ಧಿವಂತಿಕೆಯಿಂದಾಗಿ ರಾಜನು ಮನುಷ್ಯನನ್ನು ಮುಖ್ಯಸ್ಥನಂತೆ ನಡೆಸಿಕೊಂಡನು. ಅವನ ಮಕ್ಕಳಿಲ್ಲದ ಕಾರಣ ವ್ಯಾಪಾರಿ ವಿರೂಪಾಕ್ಷನನ್ನು ಪ್ರಾರ್ಥಿಸಿದನು. ಅವನು ವಿರೂಪಾಕ್ಷ ಎಂಬ ಮಗನನ್ನು ಮತ್ತು ವಾಸವಿ ಎಂಬ ಮಗಳನ್ನು ಆಶೀರ್ವದಿಸಿದನು. ಅವಳು ಸುಂದರ ಮತ್ತು ಧರ್ಮನಿಷ್ಠ ಕನ್ಯೆಯಾಗಿ ಬೆಳೆದಳು. ಅವಳನ್ನು ಮದುವೆಯಾಗಲು ಬಯಸಿದ ರಾಜನ ಗಮನವನ್ನು ಅವಳು ಸೆಳೆದಳು. ಆಕೆಯ ಪೋಷಕರು ಪಂದ್ಯವನ್ನು ವಿರೋಧಿಸಿದರೂ ರಾಜನ ಆಸೆಯನ್ನು ತಡೆಯಲು ಅವರಿಗೆ ಸಾಧ್ಯವಾಗಲಿಲ್ಲ. ಆಕೆಯ ಮದುವೆಯ ದಿನ ವಧು, ಆಕೆಯ ಪೋಷಕರು ಮತ್ತು ಎಲ್ಲಾ ಸಮುದಾಯದ 102 ಗೋತ್ರಗಳ ಮುಖಂಡರು ಹೋಮಕ್ಕೆ ಹಾರಿ ಅಗ್ನಿ ಪ್ರವೇಶವನ್ನು ಮಾಡುವ ಮೂಲಕ ತಮ್ಮ ವಿರೋಧವನ್ನು ತೋರಿಸಿದರು. ಆಕೆಯ ಮರಣದ ನಂತರ ವಾಸವಿಯ ಆತ್ಮವು ಪೆನುಗೊಂಡದಲ್ಲಿ ಪವಿತ್ರವಾಯಿತು ಮತ್ತು ದೇವತೆಯ ಸ್ಥಾನಮಾನಕ್ಕೆ ಏರಿತು. ಸಂಪ್ರದಾಯಗಳು ಶೈವ ಧರ್ಮ ಜಂಗಮ ಕೋಮಟಿಗಳು ವೀರಶೈವರ ಉಪಗುಂಪು. ಅವರು ಕನ್ಯಾಕಾ ಶಿವನ ಕಟ್ಟ ಭಕ್ತಳಾದಳು ಎಂದು ನಂಬುತ್ತಾರೆ. ಅವರು ದಂಗೆಕೋರರಾದರು. ಶೈವ ಕೋಮಟಿಗರು ಕನ್ಯಕಾವನ್ನು ಕನ್ಯಕಾ ಪರಮೇಶ್ವರಿಯಾಗಿ ಕಾಣುತ್ತಾರೆ. ಅವಳು ರಾಜನನ್ನು ಶಪಿಸಿ ಅವನನ್ನು ಕೊಂದಳು ಎಂದು ಪರಿಗಣಿಸಲಾಗಿದೆ. ನಂತರ ಅವಳು ತನ್ನನ್ನು ಪಾರ್ವತಿಯ ಅವತಾರವಾಗಿ ತೋರಿಸಿದಳು ಮತ್ತು ಕೈಲಾಸಕ್ಕೆ ಹೋದಳು. ಶಿವನ ರೂಪವನ್ನು ನಗರೇಶ್ವರ ಎಂದು ಪೂಜಿಸಿದಳು. ಈ ಸಂಪ್ರದಾಯವು ಬೆರಿ ಕೋಮಟಿಗಳು ಮತ್ತು ಗವರರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ವೈಷ್ಣವರು ಕೋಮಟಿಯರ ವಿಭಾಗಗಳು ಮುಖ್ಯವಾಗಿ ತ್ರಿವರ್ಣಿಕರು ಮತ್ತು ಗವರ ಕೋಮಟಿಗಳು ಯಾರಿಗೆ ವೆಂಕಟೇಶ್ವರನು ಕುಲದೈವವಾಗಿದ್ದಾನೆ ವೈಷ್ಣವ ಧರ್ಮವನ್ನು ಅನುಸರಿಸುತ್ತಾರೆ ಮತ್ತು ಅವರಿಗೆ ಕನ್ಯಕಾ ಲಕ್ಷ್ಮೀ ದೇವತೆಯ ಅವತಾರವಾಗಿದೆ. ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ವೈಷ್ಣವ ಧರ್ಮವು ದಕ್ಷಿಣಕ್ಕೆ ಹರಡಿದಾಗ ಈ ಐತಿಹಾಸಿಕ ಸಂಪ್ರದಾಯವು ಹುಟ್ಟಿಕೊಂಡಿತು. ಇದು ಜೈನ ಮತ್ತು ಬೌದ್ಧ ಧರ್ಮದ ಅವನತಿಗೆ ಕಾರಣವಾಯಿತು. ಜೈನ ಧರ್ಮವನ್ನು ಅಭ್ಯಾಸ ಮಾಡುವ ಕೋಮಟಿಗಳು ಶಾಂತಿ ಮಾತಾ ವಾಸವಿ ದೇವಿ ಎಂದು ಪೂಜಿಸುತ್ತಾರೆ. ರಾಜನನ್ನು ತನ್ನ ರಾಜ್ಯವನ್ನು ಬಿಟ್ಟುಕೊಡುವಂತೆ ಮನವೊಲಿಸಿದವಳು ಮತ್ತು ನಂತರ ಅಹಿಂಸಾ ಬೋಧನೆಯ ಮೂಲಕ ಜೈನ ಸನ್ಯಾಸಿಯಾಗುವಂತೆ ಮಾಡಿದಳು. ಅವಳು ಎಲ್ಲಾ ಕೋಮಟಿಯರನ್ನು ಅಹಿಂಸೆಯನ್ನು ತೆಗೆದುಕೊಳ್ಳಲು ಮತ್ತು ವ್ಯಾಪಾರದಲ್ಲಿ ಏಳಿಗೆಯನ್ನು ಹೊಂದಲು ಆಶೀರ್ವದಿಸಿದಳು ಎಂದು ನಂಬಲಾಗಿದೆ. మా తండ్రి గారి ఏలుబడిలోని 18 పట్టణములకు చెందిన పుణ్య జీవనులారా, నా చివరి హితోక్తులను ఆలకించండి. వైశ్య కులమున పుట్టిన 102 గోత్రములకు చెందిన పుణ్య దంపతులు నాతో కలిసి అగ్ని ప్రవేశము గావించెదరు. మీరందరూ నక్షత్ర మండలమున తారలై దేదీప్యమానముగా ప్రకాశించెదరు. నేను శ్రీ వాసవి కన్యకా పరమేశ్వరీ దేవిగా అందరికూ అర్చారూపమున దర్శనమొసంగెదను. నీతిగా మీ బ్రతుకును సాగించండి. నిజాయితీని ప్రేమించండి. అహింసను పరమోత్తమమైన ధర్మముగా భావించండి. దైవ చింతన లేని రాయి రప్పలు, చెట్లు, చేమలపై దైవము అనుగ్రహించి వర్షమును కురిపించినాడు. దైవ చింతన కలిగిన వారిపై దైవము వరముల వర్షమును కురిపించును. దైవ చింతన కలిగిన వారి జీవితములు, వారి కుటుంబములు సుఖ సంతోషాలతో వర్ధిల్లును. సిరి సంపదలతో తులతూగును. నేను వైశ్య కులస్తులకే కాక సర్వ కులముల వారికిని జగన్మాతను. నన్ను కొలిచిన వారికి కల్పవృక్షమునై కోరిన వరములను నొసంగెదను. నేను కొలువైన ప్రాంతమంతా పాడి పంటలతో సుభిక్షమై
వర్తక వాణిజ్యములతో శోభిల్లును. నా ఈ అగ్ని ప్రవేశమునకు సాక్షిభూతమైన మీరందరూ సుఖశాంతులతో వర్ధిల్లెదరు.